ನಿನ್ನಿಂದ ನಾನ್ ಸಿಕ್ಬಿಡ್ತಾ ಇದ್ದೆ. ನರಸಿಂಹರಾವ್ ಮುಂದೆನೆ ಸಾವಿತ್ರಿನ ಕೈ ಹಿಡಿದ್ರೆ ಬಿಡ್ತಾರ, ನಿನ್ನ ಕತ್ತರಿಸಾಕ್ತಾರೆ. ವೇಸ್ಟ್ ಹಾಕೊಂಡ್ ಕೂಡಲೇ ರಾವಣ ಆಗಲ್ಲ ಕಣ. ಕಿಡ್ನಾಪ್ ಮಾಡ್ತಾರಂತ ಕಿಡ್ನಾಪ್ ವೇಸ್ಟ್ ನೀನು. ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗೆ ನನ್ನ ಸಾವಿತ್ರಿ ಬೇಕು ಅಷ್ಟೇ. ಮತ್ತೆ ದ್ವೇಷ ಮಾಡ್ತೀನಿ ಅಂತ ಹೇಳ್ತಿದ್ದೆ. ನನಗೆ ಅವಳ ಜೊತೆ ಒಂದೇ ಒಂದ್ಸಲ ಮಾತಾಡಿದ್ರೆ ಸಾಕು, ಬೇರೆ ಏನು ಬೇಡ. ನೀನು ತಪ್ಪಾರಿ ಹೋಗ್ತಾ ಇದೆಯಾ ವಿಶ್ವ. ನಮ್ಮ ಮೇಡಮ್ಗೆ ಇದೆಲ್ಲ ಇಷ್ಟ ಆಗಲ್ಲ. ಅವರೆಲ್ಲ ಸೇರಿ ಮಾಡಿದ ಮೋಸ ಅಷ್ಟು ಬೇಗ ಮರ್ತ್ಬಿಟ್ಯಾ? ನೀವು ನನ್ನ ತಡೆದ್ಬಿಟ್ರಿ. ಇಲ್ಲ ಅಂದಿದ್ರೆ ನಾನು ಹೇಗಾದ್ರೂ ಮಾಡಿ ಅವಳನ್ನ ಎತ್ತಾಕೊಂಡ್ ಬರ್ತಿದ್ದೆ. ಹಾ, ಎತ್ತಾಕ ಬರ್ತಿದ್ದೆ. ನೀನ್ ಸಿನಿಮಾ ಅಂದ್ಕೊಂಡ್ಯಾ? ನಿಂಗೆ ಕರ್ದ್ಕೊಂಡ ಹೊಡ್ ಬರಕ್ಕೆ. ನೀನೀಗ ಅವಳ ಪಾಲ್ಗೆ ವಿಲನ್ ಕಣ, ಅರ್ಥ ಮಾಡ್ಕೋ. ನಿಲ್ಸು ಅಳೋದು. ನೀನ್ ಯಾಕೆ ಅವ್ರ ತಂಟೆಗೆ ಹೋಗಿದ್ದೆ? ನನ್ಗೇನ್ ಗೊತ್ತಿತ್ತ ಅವ್ರಾಗೆಲ್ಲ ಆಡ್ತಾರೆ ಅಂತ. ಸುಮ್ನೆ ಪುಟ್ಟಿ ಹುಟ್ಟದ್ಲು ಅಂತ ಹೇಳಕ್ ಹೋದ್ರೆ ನನ್ಗೆ ಬೈತಾರೆ. ಅವ್ರಿಗೆ ಬುದ್ಧಿ ಇಲ್ಲ. ನೀನ್ ಯಾಕೆ ಅವ್ರ ಹತ್ರ ಮಾತಾಡಕ್ ಹೋದೆ? ಏನಂದ್ರೆ ಅವ್ರು ನಿನ್ಗೆ? ನಾನು ದಡಿಯ ಅಂತೆ ಹೇಳ್ದೆ ಕೇಳ್ದೆ ಓಡಾಗ್ಬಿಟ್ಟಿದ್ದೀನಂತೆ. ಸ್ವೀಟ್ ಕೊಳ್ಳೋದಿಕ್ಕೆ ನಿನ್ಗಿನ್ನೇನೆ ಕೆಲ್ಸ, ಯಾವಾಗ ನಾಡಿದ್ರು ತಿನ್ನೋದು ಮಲ್ಗೋದು ಅಂತಿರು. ನೀನ್ ಅವ್ರನ್ನ ಮಾತಾಡ್ಸ್ಲೇಬಾರ್ದಿತ್ತು ಕಣೋ. ಆಸ್ಪತ್ರೆಯಲ್ಲೂ ಹೇಗಾಡ್ತಿದ್ರು ಗೊತ್ತಾ? ಅವ್ರು ಯಾಕಕ್ಕ ಹಂಗಾಡ್ತಾರೆ? ಅವ್ರ ಪುಟ್ಟಿ ಹುಟ್ಟಿದ್ದು ಇಷ್ಟ ಅಲ್ವಾ? ಅಣ್ಣ, ವಿಶ್ವನ್ ತಾಯಿಗೆ ಸೀರಿಯಸ್ ಅಂತೆ. ಗೌಡ, ವಿಷಯ ನಿಜನಾ? ಹೌದಣ್ಣ, ಸೀತಾಪುರದಿಂದ ಸುದ್ದಿ ಬಂತು. ನನ್ನ ನಮ್ಮನ ಹತ್ರ ಹೋಗ್ಲೇಬೇಕು. ಅವಳಿಗೆ ನನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ. ಅವಳನ್ನ ನೋಡ್ಕೊಳ್ಳೋರು ಯಾರು? ನಾನು ಹೋಗಕ್ ಬಿಡಿ ಪ್ಲೀಸ್. ಬೇಡ ವಿಶ್ವ, ಅಲ್ಲೆಲ್ಲ ಹೋಗಿದ್ದೆ ನೀನು. ಓಕೆ, ನನ್ನಮ್ಮ ನನಗೋಸ್ಕರ ಕಾಯ್ತಾ ಇರ್ತಾಳೆ. ನಾನು ಹೋಗ್ಲೇಬೇಕು, ದಯವಿಟ್ಟು ಬಿಡಿ. ನೀನೀಗ ವಾಂಟೆಡ್ ಲಿಸ್ಟ್ ಅಲ್ಲಿ ಇದೆಯಾ? ಪೊಲೀಸ್ನ ಕೈಗೆ ಏನಾದ್ರೂ ಸಿಕ್ಕರೆ ನೀನು ಮೂಳೆ ಮುರಿತಾರೆ ನಿಂದು. ಪೊಲೀಸ್ನವರ? ಅವ್ರ ಯಾಕೆ ಅಲ್ಲಿರ್ತಾರೆ? ನಿನ್ ತಾಯಿಗೆ ಹುಷಾರಿಲ್ಲ ಅಲ್ವಾ? ಈ ಟೈಮಲ್ಲಿ ನೀನು ಬಂದೇ ಬರ್ತೀಯ ಅಂತ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ. ಅದು ಅಲ್ಲದೆ ನಾಣಿ ಕೊಡಿಯೋ ನಿನ್ಗೋಸ್ಕರ ಕಾಯ್ತಾ ಇದ್ದಾರಲ್ಲಿ. ಇಲ್ಲಿಗೆ ಯಾಕೆ ಬಂದ್ವಿ ನಾವು? ಇದು ನಮ್ಮನೆಗೆ ಹೋಗೋ ದಾರಿ ಅಲ್ಲ ಇದು. ನೀನೀಗ ಮನೆಗೆ ಹೋಗ್ಬೇಕಾಗಿಲ್ಲ ವಿಶ್ವ. ನಿಮ್ಗೇನಾದ್ರೂ ಬುದ್ಧಿ ಕೆಟ್ಟಿದ್ಯಾ? ಅಲ್ಲಿ ನನ್ನಮ್ಮ ನರಳ್ಟ ಬಿದ್ದಿದ್ದಾಳ. ಈಗಲೂ ಏನ್ ನಿಮ್ದಾಟ? ನನ್ನ ಪಾಡಿ ನಾನು ಬರ್ತಾ ಇರ್ಲಿಲ್ವಾ? ಯಾಕೆ ಬಂದ್ರಿ ನನ್ನ ಜೊತೆ? ನೀವು ನನ್ನ ತಾಯಿನ ನಾನು ನೋಡೋದಕ್ಕೂ ನೀವು ಪರ್ಮಿಷನ್ ತಗೋಬೇಕಾ? ನಾನು ಯಾಕೆ ಈಗ ನನ್ನ ಜೀವ ಹಿಂಡ್ತಾ ಇದ್ದೀರ? ಸುಮ್ಮನೆ ಬಾಯ್ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಜಾಸ್ತಿ ಏನಾರ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಮೇಲೆ ಕಳಿಸ್ಬಿಡ್ತೀನಿ. ಗೌಡ, ನಾನು ಬರೋಂಟ ಸೇಫ ನೋಡ್ಕೊಂಡು. ಸರಿ ಅಣ್ಣ. ಎಲ್ಲಿಗೆ ಹೊಂಟೆ? ಕಡೆ ಸಾರ್ತಿ ಗಂಗಾವನ್ ಮುಖ ನೋಡ್ಕೊಂಡ್ ಬರವಾ ಅಂತ. ನೀನ್ ಅಲ್ಲಿಗೆ ಹೋಗೋದ್ ಬೇಡ. ಯಾಕೆ ಹೋಗ್ಬಾರ್ದು ಅಂತೀನಿ? ಅಲ್ಲಿಗೆ ಹೋಗಿ ಜನಗಳು ಬಾಯಿಗೆ ಬಿಡಕ ಈಗಲೇ ಜನ ತಲೆಗೊಂಡು ಮಾತಾಡ್ತಾವ್ರೆ. ಮಾತಾಡ್ಕೊಳ್ಳಿ ಬಿಡು. ಬದುಕಿದಾಗಂತೂ ಅವಳನ್ನ ಕೊಳೆಕೊಂಡೆ, ಈಗ್ಲಾದ್ರೂ ಬಿಟ್ಬಿಡು ಅಂತೀನಿ. ಏನೇನೋ ಮಾತಾಡಿದ್ರೆ ಎರಡು ಬಿಡ್ತೀನಿ ನೋಡು. ಗಂಗವ್ವ ಏನಾದ್ರೂ ಮಗನ್ ನೆಪದಿಂದ ಸತ್ತಿದ್ರೆ ಅದ್ರಾಗೆ ನಿನ್ ಪಾಲು ಅದೇ ನೆನ್ಪಿಟ್ಕ. ಯಾವ ಪಾಪದಾಗೆ ಯಾರ ಪಾಲು ಎಷ್ಟಾನ ಇರ್ಲಿ, ನೀನು ಮಾತ್ರ ಗಂಗಕ್ಕೆ ನೋಡಕ್ ಹೋಗೋದ್ ಬೇಡ. ಏನಾದ್ರೂ ಮಾಡ್ಕ. ಒಟ್ನಾಗೆ ನೀ ಮಾಡ್ತಾ ಇರೋ ಪಾಪನ ನಾನ್ ಒತ್ಕೊಂಡ್ ತಿರ್ಗೋದಾಗದೆ. ಏನಾಯ್ತು? ವಿಶ್ವನ್ ತಾಯಿ ತೀರೋಗ್ಬಿಟ್ರು. ಆ ವಿಶ್ವ ಎಲ್ಲಿದ್ದಾನೋ ಏನೋ. ಆ ಮುತ್ಕಿ ಸಂಸ್ಕಾರ ಮಾಡೋರು ಯಾರು ಗತಿ ಇಲ್ಲ. ಚಿಕ್ಕಮ್ಮ, 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 ಮಗುಂದು ಕರೆ ನೋಡ್ದೆ ಹೋಗ್ಬಿಟ್ಟಲ್ಲ ಚಿಕ್ಕಮ್ಮ. ನಾನು ಯಾರನ್ನ ಚಿಕ್ಕಮ್ಮ ಅಂತ ಕರೀಲಿ? ಚಿಕ್ಕಮ್ಮ ಯಾರಪ್ಪ ನೀನು? ಇವ್ರಕ್ಕನ ಮಗ ಅಣ್ಣ. ಇವ್ರಿಗೇನಾಗಿತ್ತು? ತುಂಬಾ ದಿವಸದಿಂದ ಹುಷಾರಿರ್ಲಿಲ್ಲ. ಮಗನ ನೆನಪಿನಲ್ಲೇ ತೀರ್ಕೊಂಡ್ಬಿಟ್ರಪ್ಪ. ಚಿಕ್ಕಮ್ಮ ನಮ್ಮ ತಾಯಿ ಬರ್ಲಿಲ್ಲಪ್ಪ. ವಿಷಯನೇ ಗೊತ್ತಿಲ್ಲಣ್ಣ. ಎಷ್ಟು ಒಳ್ಳೆ ಹೆಂಗ್ಸ ಗೊತ್ತಾ? ಯಾರಿಗೂ ಹೇಳ್ದೆ ಹೋಗ್ಬಿಟ್ಲಲ್ಲಪ್ಪ. ಸಾವಿತ್ರಿ